ಪ್ರಶ್ನೆ ಇರೋದೇನಪ್ಪ ಅಂದರೆ, ಓಕೆ ಇದೆಲ್ಲ ಜಿರಳೆ ಈಗ ಕಾಕ್ರೋಚ್ ಅನ್ನೋ ಪದಕ್ಕೆ ನಾವೆಲ್ಲರೂ ತುಂಬ ಕೆಟ್ಟದಾಗಿ ನಡ್ಕೊಳ್ಳೋದು. ಕಾಕ್ರೋಚ್ ಅಂದರೆ ಕೆಟ್ಟದ್ದು ಅಂತೆಲ್ಲ ತಿಳ್ಕೊತೀರಿ. ಬಟ್ ಕಾಕ್ರೋಚ್ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಕೆಲವೊಂದಿಷ್ಟು ಅರ್ಥಗಳಿದೆ ಅದಕ್ಕೆ. ಅಂದರೆ ಕಾಕ್ರೋಚ್ ಅಂದರೆ ಹೆಂಗಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಬೇಕಾದ್ರೆ ಬದುಕುತ್ತೆ ಅದು ಅಂತ. ತುಂಬ ಸಾಯಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಾಯಲ್ಲ, ಅದು ತುಂಬ ಬದುಕುತ್ತೆ ಅಂತ. ಎಷ್ಟೇ ಬಾರಿ ಹೊಡೆದ್ರು ನಿಮಗೆ ಮತ್ತೆ ಪದೇ ಕಾಣಿಸ್ಕೊಳ್ತಾ ಇರುತ್ತೆ. ಆಮೇಲೆ ಕೆಲವರಿಗೆಲ್ಲ ಒಂದು ರೀತಿ ಬೇಸರ ಅಂದರೆ ಸಿಕ್ಕಾಪಟ್ಟೆ ಬೇಸರದ ಒಂದು ಐಡೆಂಟಿಟಿ, ಬೇಸರದ ಪ್ರತೀಕವಾಗಿ ಕಾಕ್ರೋಚನ ಜಿಲ್ಲೆಯ ತೋರಿಸ್ತೀವಿ. ಇದೆಲ್ಲವೂ ಇದೆ. ಎಸ್ ದಿಲೀಪ್ ಅವರೇ, ಆಗಲೇ ಈಗೆಲ್ಲ ಇವರೆಲ್ಲ ರೈಸ್ ಮಾಡಿದ್ರು, ಕ್ವಶನ್ಸ್ ಎಲ್ಲ ರೈಸ್ ಮಾಡಿದ್ರು. ಒಟ್ಟಲ್ಲಿ ಒಂದು ಆಕ್ರೋಶ ಅಂತೂ ಇದೆ. ಅದು ಓಕೆ, ಯಾರೋ ಈಗ ಫಾರಿನರ್ ಶುರು ಮಾಡಿದ್ರು, ಪಾಕಿಸ್ತಾನ ಜಾಸ್ತಿ ಫಾಲೋ ಅಪ್ ಮಾಡ್ತಿದ್ದಾರೆ, ಅಥವಾ ಅಮೇರಿಕಾದವರು ಇದ್ದಾರೆ. ಓಕೆ, ಇನ್ಸ್ಟೆಡ್ ಆಫ್ ಆ ಅಕೌಂಟನ್ನು ಬಿಟ್ಟು ಎಕ್ಸಾಂಪಲ್ ನೋಡಿದ್ರೆ ರಾಹುಲ್ ಗಾಂಧಿಗೆ 13 ಮಿಲಿಯನ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಕಪಿಲ್ ಶರ್ಮಾಗೆ 44 ಮಿಲಿಯನ್ ಇದ್ದಾರೆ. ಅಂದರೆ ರಾಹುಲ್ ಗಾಂಧಿಗಿಂತ 3 ಪಟ್ಟು ಜಾಸ್ತಿ ಕಪಿಲ್ ಶರ್ಮಾಗೆ ಫಾಲೋವರ್ಸ್ ಇದ್ದಾರೆ. ಹಂಗನ್ಬಿಟ್ಟು ಅವ್ರದ್ದು ಫೇಮಸ್ ಲೀಡ್ರು ಅಂತ ಆಗಲ್ಲ. ಫಾಲೋವರ್ಸನ್ನು ಇಟ್ಕೊಂಡು ನಾವು ಇದೊಂದು ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಆ ಕ್ಷಣಕ್ಕೆ ಅಷ್ಟೇ ಅದು. ಬಟ್ ನಮಗೆ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಒಂದು ಆಕ್ರೋಶ ಅಂತೂ ಇದೆ ಸರ್. ಆಕ್ರೋಶ ಇರಬೇಕು. ಇದು ಯಾವುದೇ ಪಕ್ಷ ಇರಲಿ, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಆಕ್ರೋಶ ಇರಬೇಕು. ಪ್ರಶ್ನೆ ಮಾಡ್ತಕ್ಕಂಥವ್ರು ಎಲ್ಲರೂ ಪ್ರಶ್ನೆ ಮಾಡಬೇಕು. ಅದನ್ನು ಬಿ ಜೆ ಪಿ ಏನೋ ತಪ್ಪುಗಳಾದಾಗ, ಬಿ ಜೆ ಪಿ ತಪ್ಪಾದಾಗ ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ತಪ್ಪು ಮಾಡಿದಾಗ ತಪ್ಪುಗಳನ್ನು ಮಾಡಬೇಕಾಗತ್ತೆ, ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. ಈಗ ಅದನ್ನೇ ಪ್ರಶ್ನೆ ಮಾಡೋದು ಒಂದು ಪ್ರೊಪಗಂಡ ಆಗಬಾರ್ದು. ಈಗ ಬೇರೆ ಇನ್ನೊಂದು ಹೇಳಿದ್ರಿ ನೀವು, ಈ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ ಸರ್. ಈಗ ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅವರೆಷ್ಟು ಸೇವೆಗಳನ್ನು ಮಾಡಿದ್ದಾರೆ, ಬಿ ಜೆ ಪಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಮತ್ತು ಕಾಂಗ್ರೆಸ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅದನ್ನೆಲ್ಲ ಮೀರಿ ಕೆಲವೇ ತಿಂಗಳಲ್ಲಿ ಅಷ್ಟು ದೊಡ್ಡ ಸಂಖ್ಯೆ ಆಗುತ್ತೆ ಅಂತ ಅಂದಾಗ ನಮ್ಮ ದೇಶದ ಜನ ಇದ್ದಾರಲ್ಲ ಸರ್, ಭಾಳ ಬುದ್ಧಿವಂತರಿದ್ದಾರೆ. ಅಷ್ಟು ಸುಲಭವಾಗಿ ಯಾವುದೇ ಒಂದು ವಿಚಾರಕ್ಕೆ ಒಂದು ಬೇಗ ಪ್ರಭಾವಿತ ಆಗಲ್ಲ. ಭಾಳ ಯೋಚನೆ ಮಾಡಿ ಪ್ರಬುದ್ಧವಾಗಿ ಪ್ರಭಾವಿತ ಆಗ್ತಾರೆ. ಇಷ್ಟು ಬೇಗ ಇಷ್ಟೊಂದು ಫಾಲೋವರ್ಸ್ ಬಂದಾಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ಸರ್, ಇಷ್ಟು ಬೇಗ ಸಾಧ್ಯನಾ ಇದು ಈ ದೇಶದಲ್ಲಿ ಅಂತಕ್ಕಂಥದ್ದು. ಇದರಿಂದ ಯಾವುದಾದ್ರೂ ಪ್ರೊಪಗಂಡ ಅಡಗಿದ್ಯಾ ಅಂತಕ್ಕಂಥದ್ದು ಅನುಮಾನ ಬರ್ತಕ್ಕಂಥದ್ದು ಸಹಜ ಸರ್. ನೋಡಿ ಸರ್, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಲಿ ಸರ್, ಪ್ರಶ್ನೆ ಮಾಡೋ ಹಕ್ಕು ಎಲ್ಲರಿಗೂ ಇದೆ. ಆದರೆ ಅಲ್ಲಿ ಪ್ರೊಪಗಂಡ ಆಗಬಾರ್ದು, ಷಡ್ಯಂತ್ರ ಆಗಬಾರ್ದು. ಈಗ ರಿಯಲ್ ಕಾಕ್ರೋಚ್ ಯಾರು ಅಂತಕ್ಕಂಥದ್ದು ಸಹ ಹುಡುಕ್ಬೇಕಾಗುತ್ತೆ. ಕಾಕ್ರೋಚ್ ಯಾರು, ಇಲ್ಲಿ ಇರ್ತಕ್ಕಂಥ ಕಾಕ್ರೋಚ್ ಯಾರು ಅಂತಕ್ಕಂಥದ್ದನ್ನು ಹುಡುಕ್ಬೇಕಾಗುತ್ತೆ. ಕಾಕ್ರೋಚ್ ಅಂತ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ಗ, ಬಿಜೆಪಿಗ, ಅಥವಾ ಅವ್ರು ನಿಜವಾಗ್ಲೂ ಬೇಸತ್ತಿದಾರ ಅಂತಕ್ಕಂಥದ್ದು ಸಹ ಹುಡುಕ್ಬೇಕಾಗುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರೆ ನಾವು, ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂದ ತಕ್ಷಣ ಅದಕ್ಕೆ ವಿರೋಧನ ವ್ಯಕ್ತಪಡಿಸಿದ್ರು ಬಿಜೆಪಿ ಅವರೇನೆ. ಇದು ಪ್ರೊಪಗಂಡ, ಇದು ಯಾರೋ ನಮಗೋಸ್ಕರ ಬೇರೆ ದೇಶದಲ್ಲಿ ಆಗ್ತಾ ಇದೆ, ಎಲ್ಲವೂ ರಿಯಾಕ್ಟ್ ಮಾಡಿದ್ರೆ ಬಿಜೆಪಿ. ನಾನು ಹೇಳ್ದಲ್ಲ ಸರ್, ಈ ದೇಶದಲ್ಲಿ ಇವರೆಲ್ಲ ಸುಮ್ಮನೆ ಇದ್ದಾರೆ. ಈಗ ಎಪಿ ಅವರು, ಈಗ ನೀವೇ ಹೇಳಿದ್ರಿ ನೋಡ್ರಿ, ಎಪಿ ಅವರು ನಮ್ದೇ ಅಂತ ಅವರು ಒಪ್ಕೊಂಡ್ರು. ಆಯ್ತಾ, ಅವ್ರು ನಮ್ಮಲ್ಲಿ ಗೊತ್ತಿಲ್ಲ. ಈಗ ಅಮ್ಮ ಆದ್ಮಿ ಅವ್ರು ಮಾಡ್ತಿದ್ರೆ ಅದು ನೇರವಾಗಿ ಒಪ್ಕೊಳ್ಳಿ. ಅಮ್ಮ ಆದ್ಮಿ ಅವ್ರು ನಾವೇ ಮಾಡ್ತಾ ಇದ್ದೀವಿ ಒಪ್ಕೊಳ್ಳಿ, ಅದು ಸಮಸ್ಯೆ ಇಲ್ಲ. ಯಾರು ಬೇಕಾದ್ರೂ ಮಾಡಲಿ. ಮೂಮೆಂಟ್ ಮಾಡ್ತಕ್ಕಂಥದ್ದು ಸರಿ, ಅದು ಮೂಮೆಂಟ್ ಮಾಡಲಿ, ಈ ಥರ ಮೂಮೆಂಟ್ಗಳು ಆಗಬೇಕು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಪ್ರಕಾರ ಒಂದು ಪಕ್ಷವನ್ನು ಎದುರಿಸಲಿ. ಈಗ ರಿಯಲ್ ಕಾಕ್ರೋಚ್ಗಳನ್ನ ಈ ದೇಶದಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಯಾವ ಕಾಕ್ರೋಚ್ಗಳು, ಯಾವ ಪಾರ್ಟಿಗಳು ಮುಗಿದೋಗಿದ್ದಾವೆ ಅಂತ ನಿಮಗೆ ಗೊತ್ತಿದೆ. ಅದು ಪ್ರಜಾಪ್ರಭುತ್ವದ ಪ್ರಕಾರ ನಡೆದಿದೆ, ಸಂವಿಧಾನದ ಪ್ರಕಾರ ನಡೆದಿದೆ. ಇಲ್ಲಿ ಕಾಕ್ರೋಚ್ಗಳು, ಮುಗಿಸಿರ್ತಕ್ಕಂಥ ಕಾಕ್ರೋಚ್ಗಳು ಎದ್ದು ಬಂದು ಇನ್ನೊಂದು ಮುಖವಾಡ ಹಾಕೊಂಡು ಬಂದು ನಾನು ಕಾಕ್ರೋಚ್ ವಿರುದ್ಧವಾಗಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ತಪ್ಪು. ಈ ಒಂದು ಪಕ್ಷನಾಗಿರಲಿ, ಒಂದು ರಾಜಕೀಯ ಪಕ್ಷವನ್ನು ನನ್ನ ಪ್ರಕಾರ ಸಂವಿಧಾನದ ಪ್ರಕಾರ ಎದುರಿಸಲಿ ಸರ್. ಅದೊಂದು ಆ ಸಂವಿಧಾನದ ಪ್ರಕಾರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ರು, ಅದ್ರ ಪ್ರಕಾರ ಎದುರಿಸಿದ್ರೆ ನಮಗೆಲ್ಲರಿಗೂ ಖುಷಿ. ಇನ್ನೊಂದು ಸರ್, ಇದೊಂದು ನನ್ನ ಅನಿಸಿಕೆ ಪ್ರಕಾರ ಸರ್, ಇಸ್ ಮೈ ಪರ್ಸನಲ್ ಒಪಿನಿಯನ್. ಈಗ ನೇಪಾಳದಲ್ಲಿ ಜಂಜಿ ನಡೀತು. ಈಗ ಸರ್ ನೋಡಿ ಸರ್, ನಾವು ನೋಡಿದಾಗ KRS ಪಕ್ಷ ಒಂದು ಮೂವ್ಮೆಂಟ್ ಮಾಡುತ್ತೆ, ಪ್ರಜಾಕೀಯ ಒಂದು ಮೂವ್ಮೆಂಟ್ ಮಾಡುತ್ತೆ. ಅವ್ರದ್ದೇ ಆದ ಒಂದು ಸಿದ್ಧಾಂತ ಇಟ್ಕೊಂಡಿದ್ದಾರೆ, ಭ್ರಷ್ಟಾಚಾರ ವಿರೋಧಿ ಒಂದು ಸಿದ್ಧಾಂತ. ನಾನು ರಘುವನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ, ಯಾವ ರೀತಿ ಅವ್ರು ಹೋರಾಟಗಳನ್ನ ಮಾಡ್ತಾರೆ. ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿರೋದನ್ನು ನಾವು ನೋಡಿದ್ದೀವಿ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಈ ರೀತಿ ಹೋರಾಟಗಳಾಗಬೇಕು, ಈ ರೀತಿ ಹೋರಾಟಗಳು ಯಾವ ಪಕ್ಷದ ಮೇಲೆ ಅದಾಗಿರಲಿ ಆಗಬೇಕು. ಅದು ಬಿಟ್ಟು ಆನ್ಲೈನ್ ಮೂವ್ಮೆಂಟ್ ಅಂತಕ್ಕಂಥದ್ದು ಅದು ನಮಗೆ ಗೊತ್ತಾಗಲ್ಲ. ಯಾರು ಇದ್ರ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ ಅಂತಕ್ಕಂಥದ್ದು ಯಾರಿಗೂ ಸಹ ಅರ್ಥ ಆಗಲ್ಲ. ಈ ರೀತಿ ಒಂದು ಪಕ್ಷವನ್ನು ಅದನ್ನು ಸ್ಟಾರ್ಟ್ ಮಾಡಲಿ. ಈಗ ತಮಿಳುನಾಡಲ್ಲಿ ನೋಡಿ ಸರ್, ಒಂದು ದೊಡ್ಡ ಮೂವ್ಮೆಂಟ್ ಆಯಿತು. TVK ಅಂತಕ್ಕಂಥದ್ದು ಒಂದು ದೊಡ್ಡ ಪಕ್ಷ ಒಂದು ಅಧಿಕಾರಕ್ಕೆ ಬಂತು, ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದ ಪ್ರಕಾರ ಬಂದಿದೆ, ಅದನ್ನು ಯಾರೂ ಸಹ ವಿರುದ್ಧ ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಅನುಮಾನ ಬರ್ತಕ್ಕಂಥದ್ದು, ಈ ರೀತಿ ಒಂದು ಪ್ರೊಪಗಂಡಗಳು ನಡೆದಾಗ, ಷಡ್ಯಂತ್ರಗಳು ನಡೆದಾಗ ಅದು ವಿರುದ್ಧವಾಗಿ ಮಾತಾಡಲೇಬೇಕಾಗುತ್ತೆ ಸರ್. ಟೀಕೆಗಳು ಮಾಡಲಿ ಸರ್, ಅಲ್ಲ ಯಾವುದೇ ಪಕ್ಷವನ್ನು ಟೀಕೆ ಮಾಡಲಿ, ಆ ಟೀಕೆಗಳಿಗೆ ನಾವು ಯಾರೂ ಸಹ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಷಡ್ಯಂತ್ರ ಮಾಡಬಾರ್ದು. ಆ ಷಡ್ಯಂತ್ರ ವಿರುದ್ಧವಾಗಿ ಮತ್ತು ಈ ಸುಳ್ಳು ಪ್ರಚಾರದ ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಅದು ಸರಿ ಸರ್, ಭಿನ್ನಾಭಿಪ್ರಾಯ ಮಾಡ್ತಕ್ಕಂಥದ್ದು ಸರಿ. ಆ ಭಿನ್ನಾಭಿಪ್ರಾಯ ಇದ್ದಾಗ ಅದನ್ನ ಹೇಳ್ಕೊಳ್ತಕ್ಕಂಥದ್ದು ಸರಿ. ಆದರೆ ಅದನ್ನೇ ಅವಹೇಳನ ಮಾಡ್ತಾ ಹೋಗ್ತಾರಲ್ಲ, ಇದ್ರ ವಿರುದ್ಧವಾಗಿ ಇದು ನಮಗೆ ಗೊತ್ತಾ ಇರ್ತಕ್ಕಂಥದ್ದು ಅನುಮಾನ. ರಿಯಲ್ ಕಾಕ್ರೋಚಸ್ ಯಾರು ನನಗೆ ಗೊತ್ತಾಗ್ತಕ್ಕಂಥದ್ದು, ರಿಯಲ್ ಕಾಕ್ರೋಚ್ಗಳನ್ನ ಅಂದ್ರೆ ರಿಯಲ್ ಜಿರ್ಲೆಗಳನ್ನ
ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಪ್ರಕಾರ, ಸಂವಿಧಾನದ ಪ್ರಕಾರ ಜನಗಳು ಮುಗಿಸಿದ್ದಾರೆ. Yes, yes, ಆದ್ರೆ time ಆ ಕಡಿಮೆ ಇದೆ, ಮುಗಿಸಿರ್ತಕ್ಕಂಥ ಮಾತಾಡೋಣ. ಕಾಕ್ರೋಚ್ಗಳು ಇನ್ನೊಂದು ಮುಖವಾಡ ಇಟ್ಕೊಂಡು ದರ್ಶನ ಬರ್ತೀನಿ. ಇವತ್ತು ಸರ್, ಇನ್ನೊಂದು 10 ಸೆಕೆಂಡ್ ಸರ್, ಇವತ್ತು ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ಲಿಕ್ಕೆ ಅಥವಾ ಈ ದೇಶದ ನೆಮ್ಮದಿಯನ್ನು ಹಾಳು ಮಾಡ್ಲಿಕ್ಕೆ, ಈ ದೇಶದಲ್ಲಿ ಜನಜೆಟ್ಗಳನ್ನು ಎತ್ಕಟ್ಲಿಕ್ಕೆ ಏನಾದ್ರು ಷಡ್ಯಂತ್ರ ಮಾಡಕ್ ಹೋದ್ರೆ ಭಾರತೀಯರು ಅವರಲ್ಲ. ಇನ್ನೊಂದು ನೇಪಾಳ ಅಲ್ಲ, ಇನ್ನೊಂದು ಶ್ರೀಲಂಕಾ ಅಲ್ಲ, ಭಾರತೀಯರು ಬಹಳ ಬುದ್ಧಿವಂತರಿದ್ದಾರೆ, ಇವತ್ತು ಪ್ರಭುತ್ವವಾಗಿದ್ದಾರೆ. ಅದಕ್ಕೆ ಯೋಚನೆ ಮಾಡ್ತಾರೆ. ಈ ಮೂಮೆಂಟ್ ಅನ್ನು ಶುರು ಮಾಡಬೇಕಂತ ಅಭಿಜಿತ್ ಹೇಳಿದ್ದಾರೆ. ಇದು ನೇಪಾಳನ ಬಾಂಗ್ಲಾದೇಶ ಅಲ್ಲ, ಭಾರತೀಯರು ತುಂಬಾ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಅವ್ರು ಯೋಚನೆ ಮಾಡ್ತಾರೆ ಅಂತ. ಸೊ ನನ್ನ ಪ್ರಶ್ನೆ ದರ್ಶನ್ ಅವರೇ, ನಾವು ನೇಪಾಳದನ್ನು ಗಮನಿಸಿದಾಗ ನೇಪಾಳದಲ್ಲಿ ಮೂಮೆಂಟ್ ಆಗಿತ್ತು, ಯೂಸ್ ಎಲ್ಲ ಬೀದಿಗಿಳಿದ್ರು, ಪ್ರತಿಭಟನೆ ಮಾಡಿದ್ರು, ದೊಡ್ಡ ಹೋರಾಟ ಮಾಡಿದ್ರು, ಅಲ್ಲಿ ಸಂಸತ್ಗೆ ಅಟ್ಯಾಕ್ ಮಾಡಿದ್ರು, ಸಿಕ್ಸ್ ಅವರ ರಾಜಕಾರಣಿಗಳ ಹೊಡೆದ್ರು, ಇವೆಲ್ಲ ಗಲಾಟೆ ಆಯಿತು. ಇದು ಆನ್ ಗ್ರೌಂಡ್ ಹೋರಾಟ. ಇದು ನಾವು ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಲಾಸ್ಟ್ ಒಂದು 3 months 4 months ಬ್ಯಾಕು ಧಾರವಾಡದಲ್ಲಿ ದೊಡ್ಡ ಮಟ್ಟದ ಚಳವಳಿ ಆಯಿತು. ಯೂತ್ಸ್ ಎಲ್ಲ ರೋಡ್ಗಿಳಿದು, ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಸೊ ನಮ್ಮದು KPSC ಎಕ್ಸಾಮ್ಸ್ ಸರಿ ಮಾಡಿರಿ, ನೇಮಕಾತಿ ಸರಿ ಮಾಡಿರಿ, ನಮಗೆ ಎಷ್ಟು ದಿನ ಬೇಕು ನಿಮಗೆ, ಯಾವ ಸರ್ಕಾರ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾಟ್ ಓನ್ಲಿ ಕಾಂಗ್ರೆಸ್. ಸೊ BJP ಪ್ರೊಟೆಸ್ಟ್ ಆಮೇಲೆ ಸಪೋರ್ಟ್ ಮಾಡೋದಕ್ಕೆ ಅದೆಲ್ಲ ಬೇರೆ ವಿಚಾರ. ಬಟ್ ಪ್ರೊಟೆಸ್ಟ್ ಅಂತ ದೊಡ್ಡ ಮಟ್ಟದಲ್ಲಿ ಆಯ್ತು ಧಾರವಾಡದಲ್ಲಿ. ತಪ್ಪೇನು ಸರ್? ಈಗ ಅವರ ಒಂದು ಹೋರಾಟ ಅದು ಸಂವಿಧಾನಿಕಾತ್ಮಕವಾಗಿ ಯಾವುದೇ ರೀತಿಯಾದಂತಹ ಸರ್ಕಾರಿ ಕಚೇರಿಗಳನ್ನ ಧ್ವಂಸ ಮಾಡೋದು ಅದು ಇದಕ್ಕೆಲ್ಲ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ನೀನು ಒಂದು ಹಕ್ಕನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ, ಸರ್ಕಾರವನ್ನು ಎಚ್ಚರಿಕೆ ಮಾಡೋದ್ರಲ್ಲಿ ಅದರಲ್ಲಿ ತಪ್ಪೇನೂ ಇಲ್ಲ ಸರ್. ಇವತ್ತು ನಾವು ನೋಡುವ ಹಾಗೆ ಸೋಷಿಯಲ್ ಮೀಡಿಯಾ ಯುಗ ಇರ್ತಕ್ಕಂಥದ್ದು. ಇವತ್ತಿನ ಯುದ್ಧಗಳೆಲ್ಲ ನಾವು ನೋಡ್ತಾ ಇದ್ವಿ, ಮ್ಯಾನ್ ಹೋಗಿ ಹೊಡಿಯುವಂಥದ್ದು. ಇವತ್ತಿಂದೆಲ್ಲ ನಾವು ನೋಡ್ತಾ ಇದ್ವಿ, ಡ್ರೋನ್ ಹೋಗುತ್ತೆ, ಅಟ್ಯಾಕ್ ಮಾಡುತ್ತೆ, ಬರುತ್ತೆ. ಆ ಮಟ್ಟಕ್ಕೆ ಟೆಕ್ನಾಲಜಿ. ಈಗ ದಿಲೀಪ್ ಅವರು ರೈಸ್ ಮಾಡಿದ್ರು ಕಾಕ್ರೋಚ್ ಯಾರು ಅಂತ. ಸೊ ಈಗ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರದಲ್ಲಿ BJP ಅಧಿಕಾರದಲ್ಲಿ, NDA ಅಧಿಕಾರದಲ್ಲಿದೆ. ಸೊ ನಾವು ಅವ್ರನ್ನ ಕಾಕ್ರೋಚ್ ಅಂತ ತಿಳ್ಕೊಬಹುದು. ಒಂದು ಅನ್ಕೊಳ್ಳಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಕಾಕ್ರೋಚ್ ಅಂತ ಅನ್ಬೋದ ನಾವು? ನಮ್ದು ಪಕ್ಷದ ಸಿಂಬಲ್ಲು ಹಸ್ತ ಇರೋದು ಸರ್. ಸಿ ಅದೊಂದು ಮೂವ್ಮೆಂಟ್ ಅಲ್ಲಿ ನಡೀತಾ ಇದೆ. ಸಿ ಅವ್ರದ್ದು ಅವ್ರು ಮಾಡ್ಕೊಳ್ಳಿ. ಅವರ ಒಂದು ಈಗ ಅಲ್ಲೇನಾದರೂ ಸಂವಿಧಾನದ ವಿರುದ್ಧ ಏನಾದ್ರು ಮಾತಾಡಿದ್ದಾರೆ, ಅಥವಾ ಸೇನೆ ವಿರುದ್ಧ ಏನಾದರೂ ಮಾತಾಡಿದ್ದಾರೆ, ನಮ್ಮ ರಾಷ್ಟ್ರಧ್ವಜದ ವಿರುದ್ಧ ಏನಾದರೂ ಮಾತಾಡಿದ್ದಾರೆ, ನನ್ನ ರಾಷ್ಟ್ರಗೀತೆ ವಿರುದ್ಧವಾಗಿ ಅವರೇನಾದ್ರು ಮಾತಾಡಿದರೆ ಅವರು ದೇಶದ್ರೋಹಿಗಳು. ಅವರು ಈ ದೇಶದ ಯುವಕರ ಬಗ್ಗೆ ಮಾತಾಡಿದ್ದಾರೆ, ಅವರು ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ದಾರೆ, ಅವರು ದೇಶದಲ್ಲಿ ನಡೆಯುವಂಥ ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ದಾರೆ. ಹಾಗಾದ್ರೆ ಅದೆಲ್ಲ ದೇಶ ವಿರೋಧಿ ಕೃತ್ಯ, ಇದರಿಂದ ಯಾರೋ ಇದ್ದಾರೆ, ಅದರಿಂದ ಸರ್, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಅವನ ಮೂಲಭೂತವಾಗಿ ಕೇಳುವಂಥ ಸ್ವಾತಂತ್ರ್ಯವಿದೆ. ಅದಕ್ಕೆ ನಾವು 47ರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಗುಲಾಮಿಗಿರಿಯಿಂದ ಹೊರಗಡೆ ಬಂದಿದ್ದೀವಿ. ನಾವ್ಯಾರ ಗುಲಾಮರಲ್ಲ. ನೀವು ಈ ರೀತಿ ಮಾಡಿ ಅಂದರೆ ಆ ಥರ ಮಾಡೋದಕ್ಕೆ, ಅವರಿಗೆ ತಗ್ಗಿ ಬಗ್ಗೆ ನಡೆಯೋದಕ್ಕೆ ನಾವು ಯಾರ ಗುಲಾಮರಲ್ಲ. ಗುಲಾಮಗಿರಿಯನ್ನು ತೆಗೆದು ಕಿತ್ತಿಸ್ತಿದ್ದೀವಿ. ಅನಾವಶ್ಯಕ ಒಬ್ಬರು ಯಾವುದೋ ಒಂದು ಮೂಮೆಂಟ್ಗಳನ್ನ ಮಾಡಬೇಕಾದ್ರೆ ನಿಮಗೆ ಸಹಿಸೋದಕ್ಕಾಗೋದಿಲ್ವ? ನೋಡಿ, ದೂರದಿಂದ ನೋಡಿ, ಅವ್ರನ್ನೇ ನೀವು ಕೆಟ್ಟ ದೃಷ್ಟಿಯಿಂದ ನೋಡಿ. ಯಾಕೆ ನಿಮ್ಮ ಬುಡಕ್ಕೆ ಯಾಕೆ ಡೈನಾಮಿಟ್ ಇಟ್ಕೊಂಡ್ರಂಗೆ ಆಡ್ತಾ ಇದ್ದೀರಾ? ಲೆಟ್ ದೆಮ್ ಸ್ಪೀಕ್ ಅಟ್ ಲೀಸ್ಟ್. ಇವತ್ತು ಚರ್ಚೆಗಳು ಮೊದಲು ಟಿವಿನಲ್ಲಿ ಬಂದು ಮಾತಾಡ್ತಾ ಇದ್ವಿ ಸರ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಮಾತನಾಡುವಂಥ ಪರಿಸ್ಥಿತಿ. ಮೊದಲು ಪ್ರೇಮಿಗಳು ಪತ್ರದಿಂದ ಪ್ರೇಮ ವ್ಯವಹಾರಗಳು ಮಾಡೋರು, ಆಮೇಲೆ ಫೋನ್ ಬಂತು, ಆಮೇಲೆ ಈಗ ಮೊಬೈಲ್ ಬಂತು, ಆಮೇಲೆ ವಾಟ್ಸಪ್ ಬಂತು. ಮತ್ತೆ ಸರ್, ಇವತ್ತು ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಒಂದು ಫೇಸ್ಬುಕ್ ಕಂಪನಿ, ಒಂದು ವರ್ಲ್ಡ್ ಲಾರ್ಜೆಸ್ಟ್ ಕಂಪನಿ ಇರ್ತಕ್ಕಂಥದ್ದು. ಅಷ್ಟು ಸುಲಭವಾಗಿ ಅಲ್ಲಿ ಯಾವುದೋ ಒಂದು ದೇಶದ್ರೋಹಿಗಳು ಅವರು ಇವರು ಅಂತಾಗ ಅವರು ಅಂದ್ರೆ ಮೂಮೆಂಟ್ ಇದು ಅಂದ್ರೆ ಆನ್ ಗ್ರೌಂಡ್ ಮೂಮೆಂಟ್ಗಿಂತ ಅದರ ಒಂದು ನೆಕ್ಸ್ಟ್ ವರ್ಷನ್ ಅಂತೀರಾ ಇದನ್ನ ನೀವು? ಅಲ್ಲ, ಲೆಟ್ ದೆಮ್. ಅವರು BJP ವಕ್ತಾರ ಹೇಳ್ದಾಗೆ ಯು ಕಮ್ ಟು ದ ಗ್ರೌಂಡ್. ಸೊ ಕೇಳುವಂಥದ್ದನ್ನ ನೀವು ಸೋಷಿಯಲ್ ಮೀಡಿಯಾ ಐ ವೆಲ್ಕಮ್ ಆ್ಯಂಡ್ ಐ ಅಪ್ರಿಷಿಯೇಟ್. ಇಷ್ಟು ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಇಟ್ ಈಸ್ ನಾಟ್ ಸೋ ಈಸಿ ವಿತ್ ಇನ್ 4 days. ಸೊ ಅದನ್ನು ನೀವು ಒಂದು ಮೂವ್ಮೆಂಟ್ ಮಾಡಿ ಕೇಳಿ. ನಮ್ಮ ರಾಜ್ಯ ಸರ್ಕಾರದ ತಪ್ಪುಗಳಿದ್ರೆ ಕೇಳಿ, ಕೇಂದ್ರ ಸರ್ಕಾರದ ತಪ್ಪುಗಳಿದ್ರೂ ಕೇಳಿ. ಇಟ್ ಶುಡ್ ನಾಟ್ ಬಿ ಒನ್ ಸೈಡೆಡ್. ನೀವು ಮುಕ್ತವಾಗಿ ಹೋರಾಟವನ್ನು ಮಾಡಿ. ಎಸ್, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸಪೋರ್ಟ್. ಅದರಲ್ಲಿ ತಪ್ಪೇನಿದೆ? ಅವರು ನಮ್ಮ ದೇಶದ ನಾಗರಿಕರೇ. ಇವತ್ತು ಧ್ವನಿ ಎತ್ತುತ್ತಾ ಇರೋದ್ರಲ್ಲಿ ಎಲ್ಲರೂ ಬೇರೆ ದೇಶದವರಾಗಿದ್ದರೆ ಕೊನೆ ಪಕ್ಷ ಆ ಶತ್ರು ದೇಶಕ್ಕೆ ಜೈ ಅಂತನಾರು ಕಮೆಂಟಲ್ಲಿ ಬಂದಿರೋದಲ್ಲ. ಫ್ಯಾಕ್ಟ್ ಮಾತಾಡೋಣ ಸರ್, ಕಣ್ಣಿಗೆ ಕಾಣೋ ಮಾತಾಡೋಣ. ಆ ಥರದ್ದೇನಿಲ್ಲ. ಎಲ್ಲ ಭಾರತ್ ಮಾತಾ ಕಿ ಜೈ ಅಂತಲೇ ಹಾಕಿರೋದು, ಜೈ ಇಂಡಿಯಾ ಅಂತಲೇ ಹಾಕಿರೋದು, ನಮ್ಮ ದೇಶದ ನ್ಯಾಷನಲ್ ಫ್ಲಾಗ್ಗೆ ಹಾಕಿರ್ತಕ್ಕಂಥದ್ದು. ಯಾಕೆ ಅನಾವಶ್ಯಕ ಅವ್ರನ್ನ ದೇಶದ್ರೋಹಿಗಳಂತ ಬಿಂಬಿಸೋದಕ್ಕೆ ಹೋಗ್ತೀರಾ? ಕೂಸು ಈಗಷ್ಟೇ ಸರ್, 4 ದಿನ. ಈಗ ಮೊನ್ನೆ ಅವರೇ ನಾಮಕರಣ ಮಾಡ್ಕೊಂಡಿದ್ದಾರೆ. ಲೆಟ್ ಇಟ್ ಗ್ರೋ ಅಪ್. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಸರ್. ಎಸ್, ಸಮಾಧಿ ಅಭಾವ ಇದೆ. ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೊಂದು ನಾವು ಈ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ವಿಚಾರವಾಗಿ ಕಾಕ್ರೋಚ್ ಜನತಾ ಪಕ್ಷ ಏನು ಚರ್ಚೆ ಆಗ್ತಿದೆ ಕಳೆದ 4 ದಿನದ ಕೂಸಷ್ಟೇ ಎಲ್ಲರೂ ಎಲ್ಲ ಪಕ್ಷದವರು ಕೂಡ ವೆಲ್ಕಮ್ ಮಾಡಿದ್ರು. ಅಂದರೆ ನೋಡೋಣ ಯಾವ ಥರ ಯಾರನ್ನ ಕಾಕ್ರೋಚ್ ಅಂತ ಕರೆದ್ರು ಅಂತ. ಜೊತೆಗೆ ಮೂಮೆಂಟ್ ಯಾವತ್ತು ಗ್ರೌಂಡ್ಗೆ ಬರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೇಗೆ ಮಾಡ್ತಾರೋದು ಗೊತ್ತಿಲ್ಲ ಅನ್ನೋ ಒಂದು ವಿಚಾರವಾಗಿ. ಇದೆಲ್ಲದರ ಜೊತೆಗೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇದ್ದೇ ಇದೆ. ಜೊತೆಗೆ ನೀಟ್ ವಿವಾದ, ಭ್ರಷ್ಟಾಚಾರ, ಇದೆಲ್ಲದಕ್ಕೂ ಕೂಡ ಜೆನ್ಸಿಗಳು ವಿಶೇಷವಾಗಿ
ಯುವ ಸಮುದಾಯ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದೆ. ಅದಕ್ಕೆ ಇದು ಆರಂಭ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಒಂದು ಆರಂಭ ಅಷ್ಟೇ. ಯಾವುದೇ ಕ್ಷಣದಲ್ಲೂ ಅಥವಾ ಯಾವುದೇ ಹೊತ್ತಲ್ಲೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಕ್ಯಾಂಪೇನ್ ಆನ್ ಗ್ರೌಂಡ್ಗೆ ಬರಬಹುದು ಅನ್ನೋ ಒಂದು ಚರ್ಚೆಗಳು ಆಗ್ತಿದ್ದಾವೆ, ಬರಬೇಕು ಅನ್ನೋ ಒಂದು ಚರ್ಚೆಗಳು ಆಗ್ತಿದ್ದಾವೆ. ಬಟ್ ಅದು ದೇಶದ ವಿರುದ್ಧ ಆಗಬಾರ್ದು ಅನ್ನೋ ಒಂದು ಸಣ್ಣ ಕಾಳಜಿ ಅಷ್ಟೇ.